ಎಜುಕೇಶನ್ ಅಲ್ಲೂ ಅಷ್ಟೇ. ಒಟ್ಟಾರೆ ಮೆಟ್ರೋಪಾಲಿಟನ್ ಕಲ್ಚರ್ ಅಂತ ಏನಿದೆ ಅದರಲ್ಲೆಲ್ಲ ಇದೇ ಸಮಸ್ಯೆ. ಖಾಸಗಿಯಾದದ್ದು ಏನೂ ಇಲ್ಲ. ನೀವೆಲ್ಲ ಮೊಬೈಲ್ ಯೂಸ್ ಮಾಡುವ ಒಂದು ಜನರೇಷನ್ ಗೊತ್ತೇ ಇರುತ್ತೆ. ನೀವು ಯಾವುದಾದ್ರೂ ನಮ್ಮ ಮೇಲೆ ಇನ್ಯಾರೋ ಸವಾರಿ ಮಾಡ್ತಾ ಇದ್ದಾರೆ, ಇದರಿಂದ ಮೊದಲು ಆಚೆ ಬರಬೇಕು. ಹೇಗೆ ಬರುವುದು? ನಮಗೆ ಗ್ಲೋಬಲೈಸೇಷನ್ ಅನ್ನುವ ಒಂದು ಮಿಥ್ಯಾ ಅಂತ ಹೆಚ್ಚು ಮಿಷನ್ ಮೇಲೆ ಅವಲಂಬಿತರಾಗ್ತಾ ಇದ್ದೇವೆ. ಪ್ರಾಚೀನ ಭಾರತದಲ್ಲಿ ಏನಿರುತ್ತ ಪುಂಸಾಂ ಪ್ರಭಾವ ಸಾಮಗ್ರ್ಯ ನೈರಪೇಕ್ಷಂ ಹಿ ಲಕ್ಷಣಂ. ನೀವು ಎಷ್ಟರಿಂದ ಕಳಿಸ್ಕೊಳ್ತೀರಾ ಅಷ್ಟು ಎತ್ತರಕ್ಕೆ ಏರಿದ್ದೀರಾ ಅಂತ. ಇನ್ನೂ ಒಂದು ದೃಷ್ಟಿಯಲ್ಲಿ ಹೇಳುವುದಾದರೆ ಚಟದಿಂದ ದೂರ ಆಗಬೇಕು. ಚಟ ಅಂದ್ರೆ ಏನು ಗೊತ್ತಾ? ಸಣ್ಣ ಶ್ರುತಿ, ಸ್ವರ, ಈ ಸಂಗೀತ ಭಗವಂತನನ್ನೇ ಸೇರಿಸ್ಬಿಡ್ತಾರೆ, ಭಗವಂತನನ್ನೇ ಸೇರಿಸ್ಬಿಡ್ತಾರೆ. ಅಂತಹ ಶಕ್ತಿ ಸಂಗೀತದಲ್ಲಿದೆ. ಯಾವತ್ತು ನಮ್ಮ ಶಿಕ್ಷಣದ ಜೊತೆಗೆ ಒಂದು ಭವಿಷ್ಯ ನಿರ್ಮಾಣ ಆಗಬೇಕಾದ್ರೆ ಸಂಸ್ಕೃತಿ ಬಹಳ ಅವಶ್ಯಕತೆ ಇದೆ. ಎಲ್ಲಿ ಸಂಸ್ಕೃತಿ ಇದೆಯೋ ಅಲ್ಲಿ ಶಾಂತಿ. ನಾನು 1 ಮಿನಿಟ್ ಶಾಕ್ ಆದ್ರೂ, ಬಟ್ ನನಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಬಡವಾಟಿ ಅವರು ಇರ್ತಾರೆ, ಅವರು ಬಂದಿದ್ದಾರೆ, ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ತನಕ ನಾನು ತಪ್ಪದೇ ಬರ್ತೇನೆ ಕುಲಕರ್ಣಿ ಅವರು ಅಂತ ಹೇಳಿ. ಯಾಕಂದರೆ ಬಡವಾಟಿ ಸಾಹೇಬರ ಜೊತೆಗೆ ಒಂದು ವೇದಿಕೆ ಹಂಚಿಕೊಳ್ಳದೆ ಒಂದು ನಮ್ಮ ಒಂದು ಏನೋ ಪ್ರೌಢ ಸಮಯ ಅಂತ ಹೇಳ್ಬೋದು. ಅಂತ ಒಂದು ಬಡವಾಟಿಯವರೇ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿರ್ತಕ್ಕಂತಹ ವಿದ್ಯಾರ್ಥಿ ಸ್ನೇಹಿತರೆ ಹಾಗೂ ಸಾಹಿತ್ಯಾಸಕ್ತರೆ, ನಿಜವಾಗ್ಲೂ ನನಗೆ ಒಂದು ದುಃಖ ಆಯಿತು. ಏನು ಅಂದ್ರೆ ಈ ಕಾರ್ಯಕ್ರಮವನ್ನ ತಾವುಗಳು ನಡೆಸ್ಕೊಡ್ಬೇಕಾಗಿತ್ತು. ವಿದ್ಯಾರ್ಥಿ ವರಗಳು ತರಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನನಗೆ ಶೇಷಗಿರಾವ್ ಅನ್ನುವಂತಹ ಹಾಡಿಗೌಡರು ಅವ್ರು ಬಂದು ನನಗೆ ಭೇಟಿ ಕಲಿಸ್ತಿದ್ರು. ಅದಕ್ಕೆ ಅವರೆಲ್ಲ ಭೂಪದಿಂದ ವರ ತಂದ್ರು. ನಮಗೆ ಎಲ್ಲರೂ ನಕಲಿ ಮಾಡ್ತಿದ್ರು. ನಮ್ಗೆ ದೊಡ್ಡ ಮಠ, ಒಂದು ಏರಿಯಾದಷ್ಟು ದೊಡ್ಡ ಮಠ ಇದೆ.